ನನ್ನ MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರಥಮ PUC ವಾರ್ಷಿಕ ಮಾದರಿಯ ಒಂದು ನೀಲನಕ್ಷೆ 2022 ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಇದರೊಳಗಡೆ ನಾವು ಮೊದಲನೆಯದಾಗಿ ಅಧ್ಯಾಯ 1 ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ, ಜೊತೆಗೆ ಹೆರೋಡೋಟಸ್, ಅಗಸ್ಟಿನ್, ಕಾರ್ಲ್ ಮಾರ್ಕ್ಸ್, GB ಬ್ಯೂರಿ ಮತ್ತು ನೆಹರು ಹಾಗೂ ಟಾಯ್ನ್ಬಿ. ಈ ಒಂದು ಅಧ್ಯಾಯದಲ್ಲಿ ಕಂಡುಬರುವ ಒಂದು ಪ್ರಶ್ನೆಯನ್ನು ಇಲ್ಲಿ ಗಮನಿಸಬಹುದು. ಇದು 2 ಅಂಕದ ಪ್ರಶ್ನೆಯಾಗಿದ್ದು ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಇದು ಮಾದರಿ ನೀಲನಕ್ಷೆ, ವಿದ್ಯಾರ್ಥಿಗಳು ಗಮನಿಸಬೇಕು, ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಎರಡನೆಯದಾಗಿ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಎಂಬ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು 5 ಅಂಕದ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಒಟ್ಟಾರೆಯಾಗಿ ನೀವು ಮೊದಲನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 1, 5 ಅಂಕದ ಪ್ರಶ್ನೆ 1, ಒಟ್ಟಾರೆಯಾಗಿ 7 ಅಂಕಗಳ ಒಂದು ಪ್ರಶ್ನೆಯನ್ನು ಈ ಅಧ್ಯಾಯದಿಂದ ತೆಗೆದುಕೊಳ್ಳಬಹುದು. ಎರಡನೆಯ ಅಧ್ಯಾಯವನ್ನು ಗಮನಿಸಿದಾಗ ಮಾನವ ವಿಕಸನದ ಕತೆ, ಈ ಅಧ್ಯಾಯದಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಹಾಗೂ ವಿದ್ಯಾರ್ಥಿಗಳೇ 10 ಅಂಕದ ಒಂದು ಪ್ರಶ್ನೆಯನ್ನು ಮಾನವನ ವಿಕಸನದ ಕತೆ ಎಂಬ ಅಧ್ಯಾಯದಿಂದ ತೆಗೆಯಬಹುದು. ಕಾಲಾನುಕ್ರಮದಲ್ಲಿ ಕೂಡ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾನೆ ಈ ಒಂದು ಮಾನವನ ವಿಕಸನದ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ. ಒಟ್ಟಾರೆಯಾಗಿ 14 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು ಪ್ರಾಚೀನ ನಾಗರಿಕತೆಗಳ ಇತಿಹಾಸ, ಈ ಅಧ್ಯಾಯದಲ್ಲಿ ಒಟ್ಟಾರೆಯಾಗಿ ನಮಗೆ ಮೊದಲನೆಯದಾಗಿ ಇಲ್ಲಿ ಗಮನಿಸಬೇಕು ಪರಿಚಯ. ಸೊ ಈ ಪರಿಚಯದಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ನೆಕ್ಸ್ಟ್ ಬಂದು ಈಜಿಪ್ಟ್ ನಾಗರಿಕತೆ, ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ. ಸೊ ಥರ್ಡ್ ಒನ್ ಬಂದು ಮೆಸೊಪೊಟಮಿಯಾ ನಾಗರಿಕತೆ, ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ. ನೆಕ್ಸ್ಟ್ ಬಂದು ಮ್ಯಾಪ್. ಸೊ ಇಲ್ಲಿ ಮ್ಯಾಪ್ 1+1 ಅಂದರೆ ನಕ್ಷೆಯಲ್ಲಿ ಐತಿಹಾಸಿಕ ಪ್ರದೇಶವನ್ನು ಗುರುತಿಸುವುದಕ್ಕೆ 1 ಅಂಕ, ಆದರೆ ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಬರೆದರೆ 1 ಅಂಕ. ಸೊ ನೆಕ್ಸ್ಟ್ ಬಂದು ಚೀನಾದ ನಾಗರಿಕತೆ ಎಂಬ ಚಾಪ್ಟರ್ನಲ್ಲಿ 1 ಅಂಕದ ಪ್ರಶ್ನೆ 1. ಸೊ ವಿದ್ಯಾರ್ಥಿಗಳು ಗಮನಿಸಬೇಕು, ಈ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಾಚೀನ ನಾಗರಿಕತೆಗಳ ಇತಿಹಾಸದಲ್ಲಿ ನಿಮಗೆ 18 ಅಂಕಗಳ ಒಂದು ಪ್ರಶ್ನೆಯನ್ನು ಕೇಳಬಹುದು. ಸೊ ನೆಕ್ಸ್ಟ್ ಬಂದು 4ನೆಯ ಅಧ್ಯಾಯ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಹಾಗೂ ಕೊಡುಗೆಗಳು. ಈ ಅಧ್ಯಾಯದಲ್ಲಿ ಗ್ರೀಕಿನ ನಗರ ರಾಜ್ಯಗಳು, ಸಾಂಸ್ಕೃತಿಕ ಕೊಡುಗೆಗಳು. ಸೊ ಈ ಒಂದು ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 1, 5 ಅಂಕದ ಪ್ರಶ್ನೆ 1. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ, ಮ್ಯಾಪ್ನಲ್ಲಿ ಕೂಡ 1+1 2 ಅಂಕ, ಅಂದರೆ ಒಟ್ಟಾರೆಯಾಗಿ ನಿಮಗೆ 2 ಅಂಕಗಳನ್ನು ನೀಡಬಹುದು. ಸೊ ಇದನ್ನು ಹೊರತುಪಡಿಸಿದರೆ ರೋಮಿನ ಗಣರಾಜ್ಯಗಳು, ರೋಮನ್ನರ ಕೊಡುಗೆಗಳು, ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ 1. ನೆಕ್ಸ್ಟ್ ಬಂದು 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು. ಸೊ ನೆಕ್ಸ್ಟ್ ಬಂದು ಇದೇ ಅಧ್ಯಾಯದಲ್ಲಿ 1+1 ಮ್ಯಾಪ್ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳುತ್ತಾನೆ. ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕು ವಿದ್ಯಾರ್ಥಿಗಳು, 1 ಅಂಕವನ್ನು ಈ ಒಂದು ಚಾಪ್ಟರ್ನಲ್ಲಿ ನೀಡಿದ್ದಾನೆ. ಸೊ MTF ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಹೊಂದಿಸಿ ಬರೆಯಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಈ ಅಧ್ಯಾಯದಿಂದ ತೆಗೆಯಬಹುದು. ಸೊ ಹಾಗಾಗಿ ಒಟ್ಟಾರೆಯಾಗಿ 4.1 ಮತ್ತು 4.2 ಅಧ್ಯಾಯಗಳಲ್ಲಿ, ಸೊ 2 ಅಧ್ಯಾಯಗಳನ್ನು ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಈ ಅಧ್ಯಾಯದಲ್ಲಿ 18 ಅಂಕಗಳು ಲಭಿಸುತ್ತವೆ. ಸೊ ಇನ್ನು ಅಧ್ಯಾಯ 5 ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಉದಯ ಮತ್ತು ಪ್ರಸಾರ, ಈ ಅಧ್ಯಾಯದಲ್ಲಿ ಗಮನಿಸಿದ ಹಾಗೆ 5.1 ಯೇಸು ಕ್ರಿಸ್ತನ ಜೀವನ ಮತ್ತು ಬೋಧನೆಗಳು, ಜೊತೆಗೆ ಕ್ರೈಸ್ತ ಧರ್ಮದ ಪ್ರಸಾರ, ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 1. ನೆಕ್ಸ್ಟ್ ಬಂದು ಮ್ಯಾಪ್ ಬಗ್ಗೆ ಕೂಡ 1+1 ಟೋಟಲ್ ಆಗಿ 2 ಅಂಕಗಳು. ಸೊ ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬಹುದು. ಸೊ ನೆಕ್ಸ್ಟ್ ಬಂದು ಕಾಲಾನುಕ್ರಮ ಪ್ರಶ್ನೆ ಕೂಡ ಇಲ್ಲಿ ಕೇಳಿದ್ದಾನೆ. ಸೊ ಒಟ್ಟಾರೆಯಾಗಿ ಈ ಅಧ್ಯಾಯದಲ್ಲಿ ನಿಮಗೆ 12 ಅಂಕಗಳು ಲಭಿಸುತ್ತವೆ. ಸೊ ನೆಕ್ಸ್ಟ್ ಬಂದು ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಬೋಧನೆಗಳು ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ 1. ಸೊ ನೆಕ್ಸ್ಟ್ ಬಂದು 5 ಅಂಕದ ಒಂದು ಪ್ರಶ್ನೆ. ಟೋಟಲ್ ಆಗಿ ಈ ಒಂದು 5ನೇ ಅಧ್ಯಾಯದಿಂದ ನಿಮಗೆ 12 ಅಂಕಗಳು ಲಭಿಸುತ್ತವೆ.
ಮುಂದಿನ ಒಂದು ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಥಮ ಬಾರಿಗೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ಅಧ್ಯಾಯ 6ನೇ ಅಧ್ಯಾಯ ಮಧ್ಯಕಾಲೀನ ಯುಗ ಬದಲಾವಣೆ. ಸೊ ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 1, 5 ಅಂಕದ ಪ್ರಶ್ನೆ 1, ಟೋಟಲ್ ಆಗಿ ನಿಮಗೆ 7 ಅಂಕದ ಪ್ರಶ್ನೆಗಳನ್ನು ಈ ಅಧ್ಯಾಯದಿಂದ ಪ್ರಶ್ನೆಗಳನ್ನು ತೆಗೆಯಬಹುದು. ಅಧ್ಯಾಯ 7 ಆಧುನಿಕ ಯುಗದ ಆರಂಭ. ಸೊ ಈ ಅಧ್ಯಾಯದಲ್ಲಿ 7.1 ಭೌಗೋಳಿಕ ಅನ್ವೇಷಣೆಗಳು. ಈ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆ 1. ನೆಕ್ಸ್ಟ್ ಬಂದು ಮ್ಯಾಪ್ 1+1 2 ಅಂಕಗಳು ಇಲ್ಲಿ ಲಭಿಸುತ್ತವೆ. ಸೊ ನೆಕ್ಸ್ಟ್ ಬಂದು 7.2 ಪುನರುಜ್ಜೀವನ. ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಹೊಂದಿಸಿ ಬರೆಯಿರಿ 1 ಅಂಕ. ಸೊ ನೆಕ್ಸ್ಟ್ ಇದೇ ಚಾಪ್ಟರ್ನಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೊ ನೆಕ್ಸ್ಟ್ ಬಂದು 7.3 ಮತ ಸುಧಾರಣೆ, ಮಾರ್ಟಿನ್ ಲೂಥರ್ ಪ್ರತಿ ಸುಧಾರಣೆ ಅನ್ನೋ ಒಂದು ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ 1, 5 ಅಂಕದ ಪ್ರಶ್ನೆ 1. ಒಟ್ಟಾರೆಯಾಗಿ ಈ ಒಂದು 7ನೇ ಅಧ್ಯಾಯದಿಂದ ನಮಗೆ 23 ಅಂಕಗಳು ಲಭಿಸುತ್ತವೆ ವಿದ್ಯಾರ್ಥಿಗಳೇ. ಸೊ ಗಮನದಲ್ಲಿಟ್ಕೊಂಡು ನೋಡಿ. ಸೊ ಇನ್ನು ಅಧ್ಯಾಯ 8 ಪ್ರಪಂಚದ ಕ್ರಾಂತಿಗಳು. ಈ ಅಧ್ಯಾಯದಲ್ಲಿ ಕಂಡುಬರತಕ್ಕಂಥ 8.1 ಸಬ್ ಚಾಪ್ಟರ್ನಲ್ಲಿ ಕೈಗಾರಿಕಾ ಕ್ರಾಂತಿ ಅನ್ನೋದನ್ನು ಗಮನಿಸಿದಾಗ ಸೊ ಇಲ್ಲಿ 1 ಅಂಕದ ಪ್ರಶ್ನೆ 1. ಸೊ ನೆಕ್ಸ್ಟ್ ಬಂದು ಮ್ಯಾಪ್ಗೆ ಸಂಬಂಧಪಟ್ಟ ಹಾಗೆ 1+1 2 ಮಾರ್ಕ್ಸ್. ಸೊ ನೆಕ್ಸ್ಟ್ ಬಂದು 8.2 ಚಾಪ್ಟರ್ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ. ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 1, 5 ಅಂಕದ ಪ್ರಶ್ನೆ 1. ಸೊ ನೆಕ್ಸ್ಟ್ ಬಂದು ಮ್ಯಾಪು 1+1. ಸೊ 8.3 ಚಾಪ್ಟರ್ ಫ್ರಾನ್ಸಿನ ಕ್ರಾಂತಿ. ಸೊ ಈ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆ 1 ಕೇಳಿದ್ದಾನೆ. ಸೊ ಗಮನಿಸಿ, 10 ಅಂಕದ ಪ್ರಶ್ನೆ ಈ ಅಧ್ಯಾಯದಲ್ಲಿ ಬಂದರೆ ಇನ್ನೊಂದು ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗಳಲ್ಲಿ ಕಂಡುಬಂದಿದೆ. ಸೊ ನೆಕ್ಸ್ಟ್ ಬಂದು ಚೀನಾ ನಾಗರಿಕತೆಯಲ್ಲಿ ಕಂಡುಬಂದಿದೆ. ಸೊ ಅದನ್ನು ಹೊರತುಪಡಿಸಿದರೆ ಮಾನವನ ವಿಕಸನದ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿವರೆಗೆ ಗಮನಿಸ್ತಾ ಇದ್ದೀವಿ. 1, 2, 3 ಮತ್ತು 4 ಪ್ರಶ್ನೆಗಳು ಈಗ 10 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಇದ್ದೀರಿ. ಸೊ ಇನ್ನು ಬಂದು 8.4 ರಷ್ಯಾ ಕ್ರಾಂತಿ. ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ 1. ಸೊ ನೆಕ್ಸ್ಟ್ ಬಂದು ಮ್ಯಾಪ್ಗೆ ಸಂಬಂಧಪಟ್ಟ ಹಾಗೆ 2 ಅಂಕಗಳು ಈ ಅಧ್ಯಾಯದಿಂದ ಲಭಿಸಬಹುದು. ಸೊ ಇದು 8ನೇ ಅಧ್ಯಾಯದಲ್ಲಿ ಕಂಡುಬರುವ ಒಟ್ಟು ಅಂಕಗಳು 27. ಸೊ ಇನ್ನು 9ನೇ ಅಧ್ಯಾಯ ನೆಪೋಲಿಯನ್ ಮತ್ತು ರಾಷ್ಟ್ರೀಯತೆಯ ಉದಯ. ಈ ಅಧ್ಯಾಯದಲ್ಲಿ 9.1 ಸಬ್ ಚಾಪ್ಟರನ್ನು ನೋಡಿದಾಗ ನೆಪೋಲಿಯನ್ ಬೋನಾಪಾರ್ಟೆ ಎನ್ನುವ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ 1 ಅಂಕದ ಪ್ರಶ್ನೆ 1. ಸೊ ನೆಕ್ಸ್ಟ್ ಬಂದು 1+1 ಅಂದರೆ ಮ್ಯಾಪ್ಗೆ ಸಂಬಂಧಪಟ್ಟ ಹಾಗೆ 2 ಅಂಕಗಳು. ಸೊ ಇದೇ ಅಧ್ಯಾಯದಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬಹುದು. ಸೊ ನೆಕ್ಸ್ಟ್ ಬಂದು 9.2 ಇಟಲಿ ಏಕೀಕರಣ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ 1. ಸೊ ನೆಕ್ಸ್ಟ್ ಬಂದು 2 ಅಂಕದ ಪ್ರಶ್ನೆ 1. ನೆಕ್ಸ್ಟು ಮ್ಯಾಥ್ಸ್ ದ ಫಾಲೋಯಿಂಗ್ 1 ಅಂಕ. ಸೊ ಇಲ್ಲಿ ಈ ಅಧ್ಯಾಯದಲ್ಲಿ ನಿಮಗೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಬಹುದು. ಅಧ್ಯಾಯ 9.3 ಸಬ್ ಚಾಪ್ಟರನ್ನು ಗಮನಿಸಿದಾಗ ಜರ್ಮನಿ ಏಕೀಕರಣ. ಈ ಅಧ್ಯಾಯದಲ್ಲಿ 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಒಟ್ಟಾರೆಯಾಗಿ 9ನೆಯ ಅಧ್ಯಾಯದಲ್ಲಿ ನಿಮಗೆ 13 ಅಂಕಗಳು ಲಭಿಸುವಂಥ ಪ್ರಶ್ನೆಗಳನ್ನು ಕೇಳಬಹುದು. ಸೊ ನೆಕ್ಸ್ಟು ಅಧ್ಯಾಯ 10 ಪ್ರಪಂಚದ ಯುದ್ಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಘಗಳು. ಸೊ 10.1 ಪ್ರಥಮ ಜಾಗತಿಕ ಯುದ್ಧ ಜೊತೆಗೆ ವರ್ಸಲಸ್ ಒಪ್ಪಂದ. ಈ ಅಧ್ಯಾಯದಲ್ಲಿ ಕಂಡುಬರುವ ಪ್ರಶ್ನೆಗಳನ್ನು ಗಮನಿಸಿದಾಗ ಈ ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆಯನ್ನು 1 ಕೇಳಬಹುದು. ಸಬ್ ಚಾಪ್ಟರ್ನ ಗಮನಿಸಿದಾಗ 10.2 ಸರ್ವಾಧಿಕಾರಿಗಳ ಏಳಿಗೆ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1. ಸೊ ನೆಕ್ಸ್ಟ್ ಸಬ್ ಚಾಪ್ಟರ್ನ ಗಮನಿಸಿದಾಗ 10.3 ಎರಡನೇ ಜಾಗತಿಕ ಯುದ್ಧ. ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ 1. ಸೊ ನೆಕ್ಸ್ಟ್ ಬಂದು ಮ್ಯಾಪ್. ಸೊ ಇಲ್ಲಿ 2 ಅಂಕಗಳು. ಸೊ 10.4 ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಮತ್ತು ಸಾಧನೆಗಳು. ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 1, 10 ಅಂಕದ ಪ್ರಶ್ನೆ 1. ಸೊ ಒಟ್ಟಾರೆಯಾಗಿ ಅಧ್ಯಾಯ 10ರಲ್ಲಿ ನಿಮಗೆ 28 ಅಂಕಗಳು ಲಭಿಸುವಂಥ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಮುಂದಿನ ಅಧ್ಯಾಯ 11 ಸಮಕಾಲೀನ ಪ್ರಪಂಚ. ಸೊ ಈ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಗಮನಿಸೋಣ. ಸೊ 11.1 ಶೀತಲ ಸಮರ. ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1 ಹಾಗೆ 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಬಹುದು. ಸೊ ನೆಕ್ಸ್ಟ್ ಬಂದು 11.2 USSR ವಿಘಟನೆ. ಈ ಅಧ್ಯಾಯದಲ್ಲಿ ಕೂಡ ಸೊ ಇಲ್ಲಿ ಮುಖ್ಯವಾಗಿ ಮ್ಯಾಥ್ಸ್ ದ ಫಾಲೋಯಿಂಗ್ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬಹುದು.
ಸೊ ನೆಕ್ಸ್ಟ್ ಬಂದು 11.3 CIS ರಚನೆ. ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ. ಒಟ್ಟಾರೆಯಾಗಿ 11ನೆಯ ಅಧ್ಯಾಯದಲ್ಲಿ ನಿಮಗೆ 11 ಅಂಕಗಳ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಇನ್ನು ಮುಂದಿನ ಅಧ್ಯಾಯ 12 ಅಲಿಪ್ತ ಚಳುವಳಿ ತೃತೀಯ ಜಗತ್ತಿನ ಉದಯ. ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 1, 5 ಅಂಕದ ಪ್ರಶ್ನೆ 1, ಜೊತೆಗೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬಹುದು. ಸೊ ಒಟ್ಟಾರೆಯಾಗಿ ಈ 12ನೇ ಅಧ್ಯಾಯದಲ್ಲಿ ನಿಮಗೆ 7 ಅಂಕದ ಪ್ರಶ್ನೆಗಳ ಅಂಕಗಳನ್ನು ತೆಗೆಯಬಹುದು. ವಿದ್ಯಾರ್ಥಿಗಳು ಇಡೀ ಒಂದು ಬ್ಲೂ ಪ್ರಿಂಟನ್ನು ಗಮನಿಸಿ ಯಾವ ಪ್ರಶ್ನೆಗಳು ಯಾವ ಆಧಾರದ ಮೇಲೆ ಬರುತ್ತವೆ ಅನ್ನೋದನ್ನು ಇನ್ನೊಂದು ಸಾರಿ ಗಮನಿಸಿ. ಸೊ ಈಗ ಬಲಭಾಗದಿಂದ ನೋಡಿಕೊಂಡು ಹೋಗೋಣ. ಸೊ ಇಲ್ಲಿ ಕಾಲಾನುಕ್ರಮಗಳನ್ನು ಯಾವ ಅಧ್ಯಾಯದಿಂದ ಕೇಳಬಹುದು ಅನ್ನೋದರ ಕುರಿತು ನಾನೀಗ ಹೇಳ್ತಾ ಇದ್ದೀನಿ. ಮಾನವನ ವಿಕಸನದ ಕತೆ. ಈ ಅಧ್ಯಾಯದಲ್ಲಿ ಕಾಲಾನುಕ್ರಮದ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು. ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ಅಧ್ಯಾಯವನ್ನು ನೋಡಿದಾಗ ನಾವು 5.1 ಯೇಸು ಕ್ರಿಸ್ತನ ಜೀವನ ಮತ್ತು ಬೋಧನೆಗಳು, ಜೊತೆಗೆ ಕ್ರೈಸ್ತ ಧರ್ಮದ ಪ್ರಸಾರ. ಈ ಅಧ್ಯಾಯದಲ್ಲಿ ಕೂಡ ಕಾಲಾನುಕ್ರಮದ ಪ್ರಶ್ನೆಯನ್ನು ಕೇಳಬಹುದು. ಸೊ ನೆಕ್ಸ್ಟ್ ಬಂದು ಪುನರುಜ್ಜೀವನ 7.2 ಚಾಪ್ಟರ್ನಲ್ಲಿ ಕಾಲಾನುಕ್ರಮದ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು. ಸೊ ಅದನ್ನು ಹೊರತುಪಡಿಸಿದರೆ 9.1 ನೆಪೋಲಿಯನ್ ಬೋನಾಪಾರ್ಟೆ ಅನ್ನೋ ಒಂದು ಅಧ್ಯಾಯದಲ್ಲಿ ಕಾಲಾನುಕ್ರಮದ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು. ಸೊ ನೆಕ್ಸ್ಟ್ ಬಂದು ಅಧ್ಯಾಯ 12 ಅಲಿಪ್ತ ಚಳುವಳಿ ಮತ್ತು ತೃತೀಯ ಜಗತ್ತಿನ ಉದಯ. ಈ ಅಧ್ಯಾಯದಲ್ಲಿ ಕಂಡುಬರುವಂಥ 1 ಕಾಲಾನುಕ್ರಮದ ಪ್ರಶ್ನೆಯನ್ನು ಕೇಳಬಹುದು. ಸೊ ಇದು ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಾದಂಥ ಪ್ರಶ್ನೆಗಳನ್ನು ನೋಡಿದರೆ, ಇನ್ನು ಹೊಂದಿಸಿ ಬರೆಯಿರಿ MTF ಮ್ಯಾಥ್ಸ್ ದ ಫಾಲೋಯಿಂಗ್. ಈ ಹೊಂದಿಸಿ ಬರೆಯರನ್ನು ಯಾವ ಅಧ್ಯಾಯದಲ್ಲಿ ಕೇಳಬಹುದು ಅನ್ನೋದನ್ನು ಗಮನಿಸಿದಾಗ, ಸೊ ನಾವು ಇಲ್ಲಿ ಮೊದಲನೇದಾಗಿ 4.2 ಈ ಅಧ್ಯಾಯದಲ್ಲಿ ಮೊದಲನೇ ಒಂದು ಹೊಂದಿಸಿ ಬರೆಯನ್ನು ಕೇಳಬಹುದು. ಸೊ ಅದನ್ನು ಹೊರತುಪಡಿಸಿದರೆ 5.1 ಯೇಸು ಜೀವನ ಮತ್ತು ಬೋಧನೆಗಳು. ಈ ಅಧ್ಯಾಯದಲ್ಲಿ ಕೂಡ ಹೊಂದಿಸಿ ಬರೆಯಿರಿ ಒಂದು ಪ್ರಶ್ನೆಯನ್ನು ಕೇಳಬಹುದು. ಸೊ 7.2 ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ. ಸೊ ನೆಕ್ಸ್ಟ್ ಬಂದು ಇಟಲಿಯ ಏಕೀಕರಣ. ಸೊ ಇಲ್ಲಿ 9.2 ಚಾಪ್ಟರ್ನಲ್ಲಿ ಕಂಡುಬರ್ತಕ್ಕಂಥ ಇಟಲಿ ಏಕೀಕರಣ ಅಧ್ಯಾಯದಲ್ಲಿ ಕೂಡ ಹೊಂದಿಸಿ ಬರೆಯಿರೋ ಪ್ರಶ್ನೆಯನ್ನು ಕೇಳಬಹುದು. ಸೊ ಅದನ್ನು ಹೊರತುಪಡಿಸಿದರೆ 5ನೇದಾಗಿ 11.2 ಈ ಅಧ್ಯಾಯದಲ್ಲಿ ಕಂಡುಬರುವಂಥ ಒಂದು ಪ್ರಶ್ನೆ ಹೊಂದಿಸಿ ಬರೆಯಿರಿ ಅನ್ನೋ ಒಂದು ಅಂಕಕ್ಕೆ ಲಭಿಸಬಹುದು. ಸೊ ಇದನ್ನು ನಾವು ಗಮನಿಸಬೇಕು. ಸೊ ಇನ್ನು ಮ್ಯಾಪ್ ಬಗ್ಗೆ ಗಮನಿಸಿದಾಗ ಯಾವ ಅಧ್ಯಾಯದಲ್ಲಿ ಮ್ಯಾಪ್ಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ಗಮನಿಸಿದರೆ, ಅಧ್ಯಾಯ 3.3 ಮೆಸೊಪೊಟೇಮಿಯಾ ನಾಗರಿಕತೆ. ಈ ಅಧ್ಯಾಯದಲ್ಲಿ ಮ್ಯಾಪ್ ಬಗ್ಗೆ ಪ್ರಶ್ನೆ ಕೇಳಬಹುದು. ಸೊ ನೆಕ್ಸ್ಟ್ ಬಂದು 4.2 ಗ್ರೀಕ್ ನಗರ ರಾಜ್ಯಗಳು ಮತ್ತು ಸಾಂಸ್ಕೃತಿಕ ಕೊಡುಗೆಗಳು. ಈ ಅಧ್ಯಾಯದಲ್ಲಿ ಮ್ಯಾಪ್ ಬಗ್ಗೆ ಪ್ರಶ್ನೆ ಕೇಳಬಹುದು. 5.1 ಚಾಪ್ಟರ್ನಲ್ಲಿ ಕೂಡ ಮ್ಯಾಪ್ ಬಗ್ಗೆ ಪ್ರಶ್ನೆ ಕೇಳಬಹುದು. ಸೊ ಅದನ್ನು ಹೊರತುಪಡಿಸಿದರೆ 7.1 ಭೌಗೋಳಿಕ ಅನ್ವೇಷಣೆಗಳು ಚಾಪ್ಟರ್ನಲ್ಲಿ. ಸೊ ನೆಕ್ಸ್ಟ್ ಬಂದು 8.1 ಕೈಗಾರಿಕಾ ಕ್ರಾಂತಿ, 8.2 ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, 8.4 ರಷ್ಯಾದ ಕ್ರಾಂತಿ. ಈ ಅಧ್ಯಾಯದಲ್ಲಿ ಮ್ಯಾಪ್ಗಳ ಬಗ್ಗೆ ಪ್ರಶ್ನೆ ಕೇಳಬಹುದು. ಸೊ ನೆಕ್ಸ್ಟ್ ಬಂದು 9.1 ನೆಪೋಲಿಯನ್ ಬೋನಾಪಾರ್ಟೆ ಅಧ್ಯಾಯದಲ್ಲಿ. ಸೊ ಅದನ್ನು ಹೊರತುಪಡಿಸಿದರೆ ಲಾಸ್ಟ್ ನಿಮಗೆ ಮ್ಯಾಪ್ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದಾದಂಥ ಅಧ್ಯಾಯ 10.3 ಎರಡನೇ ಜಾಗತಿಕ ಯುದ್ಧದಲ್ಲಿ ಕೂಡ ಮ್ಯಾಪ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಇದು ವಿದ್ಯಾರ್ಥಿಗಳೇ 2022ರ ಒಂದು ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾದಂಥ ಮಾದರಿಯ ನೀಲನಕ್ಷೆ. ಸೊ ನಾನು ಪದೇ ಹೇಳ್ತಾ ಇದ್ದೀನಿ, ಇದೊಂದು ಮಾದರಿಯ ನೀಲನಕ್ಷೆ ಆಗಿದೆ. ಸೊ ಇದರ ಮೇಲೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಕೇಳದೇ ಇರಬಹುದು. ಒಟ್ಟಾರೆಯಾಗಿ ನೀವು ಇಡೀ ಒಂದು ಪಠ್ಯಕ್ರಮವನ್ನು ಅಧ್ಯಯನ ಮಾಡುವುದು ಕೂಡ ಉತ್ತಮವಾಗಿರುತ್ತದೆ ಎಂಬುದೇ ನನ್ನ ಅನಿಸಿಕೆ. ಇಲ್ಲಿಯವರೆಗೂ ಪ್ರಥಮ PUC ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 2022ರ ನೀಲನಕ್ಷೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ. ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕೊನೆಯ ಮಾತು, ಇತಿಹಾಸವನ್ನು ಓದುವುದರ ಜೊತೆಗೆ ಇತಿಹಾಸವನ್ನು ನಿರ್ಮಿಸಿ. ಧನ್ಯವಾದಗಳು.